ಸೊ ಈಗ ಬಹಳ ದಿನ ಆಗೋಯ್ತು, ಎಲ್ಲೂ ಹೋಗಿರ್ಲಿಲ್ಲ. ಎಲ್ಲರೂ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಎಲ್ಲಿ? ರಾಯಚೋಟಿ, ಆಂಧ್ರ ಪ್ರದೇಶದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ. ಅದರ ಸ್ಥಳ ಮಹಿಮೆ ತುಂಬಾ ಇದೆ. ಅಲ್ಲಿ ಹೋಗಿ ಅದಾದ ನಂತರ ತಿರುಪತಿ ಹೋಗ್ತೀವಿ, ಆಮೇಲೆ ಕಾಳಹಸ್ತಿ ಹೋಗ್ತೀವಿ, ವಾಪಸ್ ಬರುವಂತ ಕೆಲಸ. ಈಗ ಹೋಗ್ತಾ ಇರೋದು ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ವಿ. 5 ಗಂಟೆಗೆ ಮನೆ ಬಿಟ್ಟು ಈಗ ವಿಜಯಪುರ ರೋಡಲ್ಲಿ ಇದೀವಿ. ವಿಜಯಪುರ ರೋಡ್ ತಾನೇ ಇದು, ಬೈಪಾಸ್ ರೋಡ್. ಹಾ, ಕೋಲಾರ ರೋಡು. ಸೊ ಇಲ್ಲಿಂದ ರಾಯಚೋಟಿ ನಮ್ಗೆ ಕರೆಕ್ಟ್ ಆಗಿ ಮನೆಯಿಂದ 200 ಕಿಲೋಮೀಟರ್ ಇತ್ತು. ಸೊ ಈಗ ಇನ್ನೊಂದು 150 ಕಿಲೋಮೀಟರ್ ಇದೆ. ಹೋಗ್ತಾ ಇದೀವಿ. ಎಲ್ರು ನಿದ್ದೆಗೆ ಜಾರಿದ್ದಾರೆ. ಯಾಕಂದ್ರೆ ಮೇಡಮ್ ಅವರು 3:30 ಎದ್ದಿದ್ದಾರೆ. ಸಿಸ್ಟರ್ ನೀವು ಎಷ್ಟೊತ್ತಿಗೆ ಎದ್ರಿ? ಅವ್ರು 4 ಗಂಟೆಗೆ ಎದ್ದಿದ್ದಾರೆ. ನೀನು ಬ್ರದರ್? 4:15. ಸೊ ನಾವು 3:45 ಎದ್ವಿ, ರೆಡಿ ಆಗಿ ಹೊರಟಿದೀವಿ. ಅಲ್ಲಿ ನೋಡಿ ಎಲ್ಲರೂ. ಎಲ್ಲಿದ್ದೀರಾ ಎಲ್ರು? ಅವಳೆಲ್ಲಿ ಬೃಂದ? ಓಯ್ ಇಲ್ಲಿದ್ದಾಳೆ ನೋಡು. ಹಾಯ್. ಸೊ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನದ ಬಗ್ಗೆನೂ ನಿಮ್ಗೆ ಹೇಳ್ತೀನಿ ನಾನು, ಹೆಂಗಿದೆ, ಏನ್ ದೇವಸ್ಥಾನ, ಅದ್ರ ವಿಶೇಷತೆ ಏನು ಅಂತೇಳಿ. ಈ ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿ ಇದ್ರು ಕರ್ನಾಟಕದಿಂದ ಹೋಗೋ ಭಕ್ತರ ಸಂಖ್ಯೆನೇ ಅತಿ ಹೆಚ್ಚಾಗಿದೆ ದೇವಸ್ಥಾನ. ಸೊ ಅದರ ಸ್ಥಳ ಮಹಿಮೆ ಬಹಳ ಇದೆ. ಹೋಗೋಣ, ಅಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ಬನ್ನಿ. ವಿಜಯಪುರ ಬೈಪಾಸ್ ರೋಡ್ ಮುಗಿಸ್ಕೊಂಡು ನಾವು ಮುಂದೆ ಬಂದ್ರೆ ಏನಾಗುತ್ತೆ, ಇಲ್ಲಿ ಯಾವ್ದು ಮಂಜು, ಅದು ಚಿಂತಾಮಣಿ ರೋಡ್ ಅಲ್ವಾ? ಹೊಸಕೋಟೆ ಮದನಪಲ್ಲಿ, ಆ ರೋಡಿಗೆ ಕನೆಕ್ಟ್ ಆಗ್ತೀವಿ. ಆ ರೋಡಲ್ಲಿ ಮುಂದೆ ಹೋಗ್ಬೇಕು. ಕೈವಾರ, ಚಿಂತಾಮಣಿ, ಮದನಪಲ್ಲಿ, ಈ ರೋಡಲ್ಲಿ ಹೋಗ್ಬೇಕು ಮುಂದೆ. ಹಂಗೆ ಮುಂದೆ ಸಾಕ್ತಾ ಇದೆ. ರೋಡ್ ಚೆನ್ನಾಗಿದೆ, ಏನು ಬರ್ತಿಲ್ಲ. ಬಟ್ ನೀವು ಆ ಕಡೆಯಿಂದ ಹೋದ್ರೆ ಏನಾಕೈತಿ, ಯಾವ ಕಡೆಗೆ ತಿರುಪತಿ ರೋಡಲ್ಲಿ ಹೋದ್ರೆ ಅಲ್ಲಿ ಚಿತ್ತೂರಿಂದ ಹೋಗಿ ಲೆಫ್ಟ್ ಟರ್ನ್ ಆಗ್ಬೇಕು. ಅದೊಂದು 295-300 ಕಿಲೋಮೀಟರ್ಸ್ ಆಗುತ್ತೆ. ಇದಾದ್ರೆ 200 ಕಿಲೋಮೀಟರ್ಸ್ ಆಗುತ್ತೆ. 95 ಕಿಲೋಮೀಟರ್ಸ್ ನೀವು ಸೇವ್ ಮಾಡಬಹುದು ಈ ಕಡೆಗೆ, ರಾಯಚೋಟಿ ಕಡೆಗೆ ಹೋಗೋದಾದ್ರೆ, ಕಡಪ ಕಡೆಗೆ. ಯಾಕಂದ್ರೆ ರಾಯಚೋಟಿಯಿಂದ 60 ಕಿಲೋಮೀಟರ್ ಕಡಪ ಇರೋದು. ನಾವು ರಾಯಚೋಟಿ ಬಿಫೋರೇ ಹೋಗ್ತೀವಿ. ಸೊ ರಾಯಚೋಟಿ ದೇವಸ್ಥಾನಕ್ಕೆ ಹೋಗೋಣ. ನೋಡಿ, ಕೈವಾರ ತಾತಯ್ಯನ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಇದೆ, ಈ ರೋಡಲ್ಲೇನೆ ಬರುತ್ತೆ. ಇದು ಊರು ಕೈವಾರ ಅಲ್ವಾ ಮಂಜು? ಕೈವಾರ ಗೇಟ್. ಕೈವಾರ ಗೇಟ್ ಚೆನ್ನಾಗಿದೆ ಸೀನ್ ಎಲ್ಲ ಇಲ್ಲಿ ನೋಡಿ. ಕೈವಾರ ಕ್ರಾಸ್ ಅಲ್ಲಿ ನಿಮ್ಗೆ ಮೇನ್ ರೋಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಹೋದ್ರೆ ಕೈವಾರ, ನಾನು ಆಗ್ಲೇ ತೋರಿಸಿದ್ನಲ್ಲ ಅದು. ಇದು ನೋಡಿ, ಈಗ ಫೈನಲಿ ಕರ್ನಾಟಕ ಬಾರ್ಡರ್ ಬಂದಿದ್ವಿ. ಕರ್ನಾಟಕ ಮತ್ತು ಆಂಧ್ರ ಬಾರ್ಡರ್ ಇದು. ಕಡಪ ಹೋಗುವಂತ ರೋಡ್, ಬೆಂಗಳೂರು ಕಡಪ ಹೈವೇ. ಸೊ ಚೆಕ್ ಪೋಸ್ಟ್ ಎಲ್ಲ ಇದೆ, ಬಟ್ ಯಾರು ಚೆಕ್ ಮಾಡಲ್ಲ. ಸುಮ್ನೆ ಅಂತೂ ಇಲ್ಲೊಂದು ಬ್ಯಾರಿಕೇಡ್ ಹಾಕಿಟ್ಟಿರ್ತಾರೆ, ಸ್ಟಾಪ್ ಅಂತಿರ್ತಾರೆ. ನಿಮ್ ಪಾಡಿಗೆ ನೀವು ಒಂದ್ಸಲ ಗಾಡಿ ನಿಲ್ಲಿಸ್ಬಿಟ್ಟು ನಿಮ್ ಪಾಡಿಗೆ ನೀವು ಹೋಗ್ಬೋದು ಅಷ್ಟೇ. ಇದು ಆಂಧ್ರ ಬಾರ್ಡರ್ ಈಗ ಶುರು ಆಯ್ತು. ಓಕೆ, ಎಲ್ಲ ಸುತ್ತಮುತ್ತಲೆಲ್ಲ ಸ್ವಲ್ಪ ಕಾಡಿದೆ, ಈ ಕಡೆಗೆಲ್ಲ ಬೆಟ್ಟಗಳಿದೆ, ಚೆನ್ನಾಗಿದೆ ಒಂದಿಷ್ಟು ವ್ಯೂ. ಈ ಕಡೆನೂ ನೋಡಿ, ಇಲ್ಲಿ ಫಾರೆಸ್ಟ್ ಏರಿಯಾನೇ ಎಲ್ಲ. ಹೆಂಗಿತ್ತು ಮಂಜು ರೋಡು? ಚೆನ್ನಾಗಿದೆ. ಎಲ್ಲ ಡ್ರೈವ್ ನೀನೇ ಮಾಡ್ತಾ ಇದೀಯಲ್ಲ, ರೋಡ್ ಹೆಂಗಿತ್ತು ಅಂತ ಕೇಳಿದೆ. ಸೂಪರ್ ಆಗಿದೆ. ಕರ್ನಾಟಕದವರೆಗೂ ಸಖತ್ತಾಗಿದೆ. ಆಂಧ್ರ ಇದ್ದ ಸಿಂಗಲ್ ರೋಡು, ಹಳೆ ರೋಡು, ಮಧ್ಯೆ ಎಲ್ಲೆಲ್ಲಿ ಗುಂಡಿಗಳಿದಾವ ಗೊತ್ತಿಲ್ಲ. ಇನ್ನು ಹೊರಡ್ತಾ ಇದೀವಿ, ಈಗ ನೋಡ್ಬೇಕಲ್ಲ ಹೆಂಗ್ ಕಾಣುತ್ತೆ ಅಂತೇಳಿ. ಆಂಧ್ರ ರೋಡ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಹಳೆ ರೋಡ್ಗಳು ಬೇರೆ, ಫಾರೆಸ್ಟ್ ಏರಿಯಾ. ನಮ್ ತರ ಏನಿಲ್ಲ ಅಲ್ವಾ ರೋಡ್? ನಮ್ಮಷ್ಟು ಚೆನ್ನಾಗಿರ್ಲಿಲ್ಲ ಈಗ ಬಂದಿದ್ ರೋಡ್ ಅಲ್ಲಿ. ಆದ್ರೆ ಬೆಂಗಳೂರು ತರ ಅಲ್ಲ. ನೀನು ಸ್ಟೇಟ್ ಹೈವೇ ಹೇಳ್ತಾ ಇದೀಯ ಇಲ್ಲ ಸಿಟಿ ಒಳಗಿರೋ ರೋಡ್ ಬಗ್ಗೆ ಹೇಳ್ತಾ ಇದೀಯ? ನಮ್ ರಾಜಧಾನಿ ರಸ್ತೆಗಳ ಬಗ್ಗೆ. ರಾಜ್ಯ ಹೆದ್ದಾರಿ ಬಗ್ಗೆ ನೀನ್ ಚೆನ್ನಾಗಿದೆ ಅಂತ ಹೇಳಿದೆ, ಬಟ್ ರಾಜಧಾನಿಯ ಒಳಗಡೆಗಿರುವಂತ ರಸ್ತೆ ಬಗ್ಗೆ ಹೇಳುವ. ಅದು ಅಮೋಘ, ಅದ್ಭುತ.
ಮರೆಯಕ್ ಆಗದೆ ಇರೋ ರಸ್ತೆಗಳೆಲ್ಲ. ನೋಡಿ ಎಲ್ಲೋದ್ರು ಆ ಕಮೆಂಟ್ಸ್ ಗಳು ಎಲ್ಲರ ಬಾಯಲ್ಲೂ ಬರುತ್ತೆ. ಆಯ್ತು, ಈಗ ಆಂಧ್ರದ್ ನೋಡೋಣ ಬನ್ನಿ ಹೆಂಗಿದೆ. ಇದು ಆಂಧ್ರ ಮದನ್ಪಲ್ಲಿನಾ? ಹೌದೌದು. ಓಕೆ, ಸೊ ಮದನ್ಪಲ್ಲಿ Take the next left at Annie Besant Junction onto Patel Road. ಪಟೇಲ್ ರೋಡ್ ಅಂತ ಇದು ಮದನಪಲ್ಲಿ. Continue for 3 kilometers. ಇಲ್ಲಿರ್ಬೇಕಾ? ಓ, ಇಲ್ಲೂ ಸೇಮ್ ಇದಾವೆ ಸ್ಕೂಲ್ ಬಸ್ಸು. ಆಟೋ ಕಲರ್ ಅಷ್ಟೇ ಚೇಂಜ್ ಅಲ್ವಾ? ಎಲ್ಲೋ ಕಲರ್ ಇದೆ ಆಟೋಗಳೆಲ್ಲ ನೋಡಿ, ಇಲ್ಲಿ ಎಲ್ಲೋ ಎಲ್ಲೋ, ಅದಕ್ಕೆ ಎಲ್ಲೋ ಎಲ್ಲೋ ಡರ್ಟಿ ಫೆಲ್ಲೋ. ಹಂಪಾಕಿದಾರ, ಗುಡ್ಡ ತಂದೆ ಇಟ್ಟಿದಾರ. ಎರಡು ಹಂಪು ಗುಡ್ಡದ ರೀತಿಯಲ್ಲಿ. ಬಟ್ ರಸ್ತೆ ಪರವಾಗಿಲ್ಲ ಕಣ, ನಮ್ ಕಡೆ ಕಂಪೇರ್ ಮಾಡಿದ್ರೆ ಅಲ್ವಾ ಬ್ರದರ್? ಸಿಟಿ ಒಳಗಡೆ ಬಂದೇ ಬರುತ್ತೆ. ಅಲ್ಲ, ನಮ್ಮ ಸಿಟಿ ಒಳಗಿರೋದು ಹಿಂಗೆ ಇದಾವಲ್ವ, ಕಿತ್ತೋಗಿರೋದಲ್ಲ. ಆಂಧ್ರದಲ್ಲಿ ರಸ್ತೆನಲ್ಲಿ ದುಡ್ಡು ತಿನ್ನೋರು ಕಡಿಮೆ, ಮೈನಿಂಗ್ ಅಲ್ಲಿ ದುಡ್ಡು ತಿನ್ನೋರು ಜಾಸ್ತಿ. ಆಂಧ್ರದಲ್ಲ? ಆಂಧ್ರದಲ್ಲಿ ಮೈನಿಂಗ್ ಅಲ್ಲಿ ತಿನ್ನೋರು ಜಾಸ್ತಿ. ಹೌದು, ನಮ್ಮಲ್ಲಿ ರಸ್ತೆಯಲ್ಲೇ ಎಲ್ಲದಕ್ಕೂ ತಿಂದು ಬಿಡ್ತಾರೆ. ನಮ್ಮಲ್ಲಿ ಕಸದಲ್ಲೂ ಕಾಸಿದೆ ಇಲ್ಲಿ. ಒಳ್ಳೆ ಯಾವ್ದೋ ಮೂವಿಯಲ್ಲಿ ಇದ್ದಂಗೆ ಶಾರ್ಟ್ ಇಲ್ವಾ ಇದು? ಚೇಸಿಂಗ್ ಅಲ್ಲ, ಚೇಸಿಂಗು, ಆಮೇಲೆ ಆ ಬೆಟ್ಟ ನಡುವೆ ಒಂದ್ ರೋಡ್ ಇರೋ. ಅದೇ ಹೇಳಿದ್ದೆ, ಆಂಧ್ರ ಅಂದ್ರೆ ಅದೇ ಕಡಪ ಕಲ್ಲು. ಇಲ್ಲಿಂದವೇ ಆಲ್ಮೋಸ್ಟ್. ಅಲ್ಲಿ ನೋಡಿ ಎಲ್ಲಾರು. ಓಯ್, ನಮಸ್ವಿ, ಆರುಷಿ, ವೃಂದ, ಬೆಟ್ಟ ನೋಡಿ ಹೆಂಗಿದಾವೆ ಎಲ್ಲ. ಏನ್ ಮಾಡ್ಬೇಕಂತೆ? ನಾ ನೋಡ್ಬೇಕಾ? ಹಾ, ಆಯ್ತು, ಮಾಡ್ತೀನಿ ಬಿಡು. ನಾನು ಫಸ್ಟ್, ನೀನ್ ಸೆಕೆಂಡ್ ನೋಡು. ಪ್ರಕೃತಿ ಎಷ್ಟು ಚೆನ್ನಾಗಿ ಒಳಗಡೆಗೆ ಏನೇನ್ ಇಟ್ಕೊಂಡ್ಬಿಟ್ಟಿದ್ಯಲ್ಲ ಅದು. ಒಂದೊಂದ್ ನೀನ್ ನ್ಯಾಚುರಲ್ ಆಗಿನೂ ಅಲ್ಲ, ಆರ್ಟಿಫಿಷಿಯಲ್ ಆಗಿನೂ ನೀನ್ ಒಂದ್ ಕಲ್ಲೋಗಿ ಇಡಕ್ಕಾಗಲ್ಲ ಹಿಂಗ್ ಬೆಟ್ಟದ ಮೇಲೆ. ಹಂಗ್ ಕಾಣೋದೂ ಇಲ್ಲ ಅದು. ನ್ಯಾಚುರಲ್ ಆಗಿನೇ ಎಷ್ಟ್ ಚೆನ್ನಾಗಿ ಆ ಕಲ್ಲು ನೋಡು ಹಂಗೆ ಬಂದಿರೋದು. ನೀಟಾಗಿ ಕುತ್ಕೊಂಡಿದ್ದಾವೆ ಎಲ್ಲ ಒಂದೊಂದು ರೀತಿಯಾಗಿ. ಅದು ಕುತ್ರ ಇನ್ನೂ ಸಿಕ್ಕಿಲ್ಲ, ಯಾಕೆ ಇದ್ರಿ ಕಲ್ಲು ಸಿಗ್ತಾವಂತೆ ಅಲ್ವಾ ಮಂಜು? ಸೊ ರಾಯಚೋಟಿಗೆ ಈಗ ಎಂಟ್ರಿ ಕೊಟ್ಟಿದೀವಿ. ಇದು ಸಿಟಿ ರಾಯಚೋಟಿ ಎಂಟ್ರಿ. ಇಲ್ಲಿ ನೋಡಿ ಎಲ್ಲ ಹೆಂಗಿದೆ. ತುಂಬಾ ಸಿಟಿ ದೊಡ್ಡದಾಗೇನಿಲ್ಲ, ವಿಶಾಲ್ ಸಿಟಿ ದೊಡ್ಡದಿದೆ. ಬಟ್ ರೋಡ್ಗಳು ನಿಮ್ಗೆಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸ್ಕೊಳ್ಳುತ್ತೆ, ಒಂಥರ ತಾಲೂಕು ಇದ್ದಂಗೆ ನೋಡಿ ಎಲ್ಲ. ಇದೆಲ್ಲ ನೋಡಿದ್ರೆ past Srivasavi Medicals onto Kamsala Vidhi, then turn left onto Brahman Street. ನೋಡಿ, ಅದು ಅದನ್ನೇ ಹೇಳ್ತಾ ಇದೆ. ಗೂಗಲ್ ಅಮ್ಮನ ಹಾಕಿ ಕೂತಿದೀವಲ್ವಾ, ಏನ್ ಮಾಡೋದು, ಹೋಗ್ತಾ ಇರ್ತೀವಿ. ಸಂಧಿ 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 ಎಲ್ಲ ಇದೆ, ನುಗ್ತಾ ಇರ್ಬೇಕು. ನಾನೀಗಾಗಲೇ ಹೇಳ್ತಾ ಇದ್ದೆ, ರಾಯಚೋಟಿ ವೀರಭದ್ರ ಸ್ವಾಮಿ ನಮ್ಮ ಮನೆ ದೇವರು ಕೂಡ. ಇದರ ಸ್ಥಳ ಮಹಿಮೆಯನ್ನು ನಿಮಗೆ ಹೇಳ್ಬೇಕು, ನಾನು ಹೇಳ್ತೀನಿ. ಸೊ ಇದು ರಾಯಚೋಟಿ ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ಈ ಗೋಪುರ ಏನಿದೆ, ಇದರ ಗೋಪುರದ ಒಂದು ವಿಶೇಷತೆ ಕೂಡ ಇದೆ. ಒಂದು 2-3 ವರ್ಷದ ಹಿಂದೆ ಆಗಿರೋದು.
ತುಂಬಾ ಮಳೆ ಸುರಿತಾ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಸಿಡಿಲು ಬಡ್ದಿದೆ ಅಂತೆ ಈ ಗೊಬ್ಬರಕ್ಕೆ. ಆದ್ರೆ ಒಂದಿಷ್ಟು ಕೂಡ ಯಾವುದೇ ರೀತಿಯಾದಂತ ಸಮಸ್ಯೆ ಕೂಡ, ಒಂದು ಕ್ರ್ಯಾಕ್ ಬಿಡುವಂಥದ್ದು, ಜೊತೆಗೆ ಕೆಳಗಡೆ ಇದ್ದಂತ ಜನರಿಗೆ ಯಾರಿಗೂ ಏನೂ ಆಗಿಲ್ಲ. ಅಷ್ಟೊಂದು ಪವಾಡವನ್ನ ಹೊಂದಿರುವಂತಹ ಕ್ಷೇತ್ರ ಈ ರಾಯಚೋಟಿ. ಯಾಕೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇಲ್ಲಿದೆ, ಆಮೇಲೆ ಅತಿ ಹೆಚ್ಚು ಕರ್ನಾಟಕದ ಭಕ್ತರು ಹೊಂದಿರುವಂತಹ ದೇವಸ್ಥಾನ ಇದಾಗಿದೆ. ಇಲ್ಲಿ ಬಂದ್ರೆ ನೀವು ಆರಾಮಾಗಿ ಕನ್ನಡವನ್ನ ಮಾತಾಡಬಹುದು, ಆಂಧ್ರ ಪ್ರದೇಶದಲ್ಲಿ ಇದ್ರು ಕೂಡ. ಯಾಕೆಂತಂದ್ರೆ ಅತಿ ಹೆಚ್ಚು ಕನ್ನಡಿಗರೇ ಇದ್ದಾರೆ. ಏನಿದ್ರ ವಿಶೇಷತೆ ಬನ್ನಿ ತೋರಿಸ್ತೀನಿ.